ಈ ಪ್ರೋಗ್ರಾಂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಪ್ರೋಗ್ರಾಮ್ಸ್ನ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸರ್ಕಾರಿ ಶಿಕ್ಷಣ. ಸರ್ಕಾರಿ ಶಾಲೆ ಹೇಗಿರುತ್ತೆ? ಮಕ್ಕಳಿಗೆ ಸರ್ಕಾರ ಯಾವೆಲ್ಲ ವ್ಯವಸ್ಥೆ ಒದಗಿಸಿದೆ? ಶಿಕ್ಷಕರ ಪಾತ್ರವೇನು? ಮಕ್ಕಳು ಹೇಗೆ ಸ್ಪಂದಿಸುತ್ತಾರೆ? ಈ ಎಲ್ಲದರ ಬಗ್ಗೆ ಮಾಹಿತಿ ಜೊತೆಗೆ ಹಲವಾರು ಜನರಿಗೆ ಸರ್ಕಾರಿ ಶಾಲೆ ಹಾಗೂ ಶಿಕ್ಷಣದ ಬಗ್ಗೆ ಒಂದು ತಿರಸ್ಕೃತ ಮನೋಭಾವವಿದೆ. ಇವತ್ತಿನ ನನ್ನ ಈ ಕಾರ್ಯಕ್ರಮ ನಿಮ್ಮ ತಿರಸ್ಕೃತ ಮನೋಭಾವವನ್ನು ಖಂಡಿತವಾಗ್ಲೂ ನಿವಾರಣೆ ಮಾಡುತ್ತದೆ ಅನ್ನೋ ಒಂದು ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನ ಈಗ ಪ್ರಾರಂಭಿಸುತ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ ಸಿದ್ಧಾರ್ಥ್. ಇನ್ಫೋಶಿಪ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸರ್ಕಾರಿ ಶಿಕ್ಷಣ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾದಂತಹ ಗೀತಾ ಬಾಲ ಇವರು ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಹಾಗೂ ಪುಷ್ಪ ಅವರು ಇವರು ಅಲ್ಲಿಯ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗೀತಾ ಬಾಲ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಪುಷ್ಪ ಅವರ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಗೀತಾ ಬಾಲ ಅವರೇ, ನಮಗೆ ಮೊದಲಿಗೆ ತಿಳಿಸ್ಕೊಡಿ, ಸರ್ಕಾರಿ ಶಿಕ್ಷಣದ ಕ್ರಮ ಹಾಗೂ ಅಲ್ಲಿ ಯಾವ ರೀತಿಯಾದಂತಹ ಸಿಲೆಬಸ್ ನ ಮೇಂಟೈನ್ ಮಾಡ್ತಿದ್ದಾರೆ, ಹೇಗೆ ನಡೀತಿದೆ ಸರ್ಕಾರಿ ಶಿಕ್ಷಣ ಅಂತ? ಈಗ ಮೊಟ್ಟ ಮೊದಲೇ ಹೇಳಬೇಕಂದ್ರೆ, ನನಗೆ ಮುಂಚೆ ನೋಡ್ತಾ ಇದ್ದಿದ್ದು 1949 ನಮಗೆ ಉಚಿತ ಶಿಕ್ಷಣ ಅಂತೇಳಿ ಶುರುವಾಯಿತು. 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ, ಉಚಿತ ಶಿಕ್ಷಣ ಅಂತ ಕೊಟ್ಟು ಶುರು ಮಾಡಿದ್ರು. ಓಕೆ, ಆಮೇಲೆ ಕ್ರಮೇಣ ಅಂದರೆ ಅವಾಗೆಲ್ಲ ಮಕ್ಕಳಿಗೆ ಉಚಿತ ಶಿಕ್ಷಣ ಅಂತಂದ್ರೆ ಅವರು ಫೀಸ್ ಕಲೆಕ್ಟ್ ಮಾಡ್ತಾ ಇದ್ರು. ಓಕೆ, ಟ್ಯೂಷನ್ ಫೀಸ್ ಮಾತ್ರ ಇರಲಿಲ್ಲ ಅಷ್ಟೇ. ಆದರೆ ಈಗ 2000ರಲ್ಲಿ SSC ಸರ್ವಶಿಕ್ಷಣ ಅಭಿಯಾನ ಅಂತೇಳಿ ನಮ್ಮ ಇದರಲ್ಲಿ ಪ್ರಾರಂಭ ಆಯಿತು. ಶಿಕ್ಷಣ SSC ಅನ್ನೋದು ಒಂದು ಕಾರ್ಯಕ್ರಮ. ಹೌದು, ಕೇಂದ್ರ ಸರ್ಕಾರದ್ದು. ಓಕೆ, ಸರ್ವಶಿಕ್ಷಾ ಅಭಿಯಾನ ಅಂತ. ಸರ್ವಶಿಕ್ಷಾ ಅಭಿಯಾನ. ಓಕೆ, ಇದ್ರ ಪ್ರಕಾರ ಹೇಗೆ ನಡೀತಾ ಹೋಗುತ್ತೆ? ಈಗ ಇದ್ರ ಪ್ರಕಾರ ಅಂತಂದ್ರೆ ಇದು ಕೂಡ ಅಷ್ಟೇ, 6ರಿಂದ 14 ವರ್ಷದ ಮಕ್ಕಳಿಗೆ ಅಂತ ಉಚಿತ ಶಿಕ್ಷಣ, ಉಚಿತವಾಗಿ ಎಲ್ಲ ಸೌಲಭ್ಯವನ್ನು ಕೂಡ ಮಕ್ಕಳಿಗೆ ಉಚಿತವಾಗಿ ನೀಡಿ ಅವರಿಗೆ ಶಿಕ್ಷಣ ನೀಡಬೇಕು ಅಂತೇಳಿ. ಆದರೆ ಈಗ ಮತ್ತೆ 6ರಿಂದ 14 ವರ್ಷ ಅಂತ ಮಾಡಿದ್ದಾರೆ. SLC ವರೆಗೂ ಕೂಡ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಅಂತ ಗವರ್ಮೆಂಟ್ ರೂಲ್ ಮಾಡಿದ್ದಾರೆ. 6 ವರ್ಷದಿಂದ 14 ವರ್ಷದವರೆಗೂ 10th ವರೆಗೂ ಕೂಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು. ಈಗ ಉಚಿತ ಶಿಕ್ಷಣ ಅಂತಂದ್ರೆ ನಮ್ಮಲ್ಲಿ ಈಗ ಅವರಿಗೆ ದಾಖಲಾತಿ ಯಾವುದೇ ನಾವು ಫೀಸ್ ತಗೊಳ್ಳಲ್ಲ. ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಫ್ರೀ. ಮಕ್ಕಳಿಗೆ ಶಾಲೆ ಪ್ರಾರಂಭದ ಆಗದಿಂದ ಅವರಿಗೆ ಶಾಲಾ ಪ್ರಾರಂಭೋತ್ಸವ ಅಂತ ಮಾಡ್ತೇವೆ. ಆವಾಗಿಂದ ಹಿಡಿದು ಅವರಿಗೆ ಫಸ್ಟ್ ಉಚಿತ ಪಠ್ಯಪುಸ್ತಕ, ಉಚಿತ ಸಮವಸ್ತ್ರ ನಮ್ಮ ಇಲಾಖೆಯಿಂದ ಕೊಡ್ತಾರೆ. ಆ ನಂತರ ಮಕ್ಕಳಿಗೆ ಅದೇ ಇದರಲ್ಲಿ ಶೂಸ್, ಜಾಕ್ಸ್ ಅಂತ ಇವಾಗ ಮಾಡಿದ್ದಾರೆ. ಇದೆಲ್ಲ ಅಂದ್ರೆ ಫೆಸಿಲಿಟೀಸ್ ಏನು ಗವರ್ಮೆಂಟ್ ಕೊಡ್ತಿದೆಯೋ ಹೌದು, ಅದೆಲ್ಲ ಉಚಿತವಾಗಿ ಕೊಡ್ತಿರೋವಂಥದ್ದು. ಹೌದು. ಓಕೆ, ಅದನ್ನ ನಾನು ಮುಂದಿನ ಭಾಗದಲ್ಲಿ ನಿಮ್ಗೆ ವಿವರವಾಗಿ ತಗೊಳ್ತೀನಿ. ಈಗ ಮೊದಲಿಗೆ ತಿಳಿಸ್ಕೊಡಿ ನಮಗೆ, ಇದು ಯಾವ ಸಿಲೆಬಸ್ ನ ಫಾಲೋ ಮಾಡ್ತಿದೆ, ಅಂದ್ರೆ ಸ್ಟೇಟ್ ಸಿಲೆಬಸ್ ಅಥವಾ ಯಾವ ರೀತಿಯಾದ ಸಿಲೆಬಸ್ ನ ಫಾಲೋ ಮಾಡ್ತಿದೆ? ಇದು ಅಂದ್ರೆ ನಮ್ಗೆ ಪೂರ್ತಿ ನಮ್ಗೆ ಎಲ್ಲಿವರೆಗೆ ಪೂರ್ತಿ ಸ್ಟೇಟ್ ಸಿಲೆಬಸ್ ಇದ್ದಿದೆ ನಮಗೆ. ಈಗ ಅದೇ ಸರ್ವಶಿಕ್ಷಣ ಅಭಿಯಾನ 2-3 ವರ್ಷದಿಂದ ನಮಗೆ ಅದ ನಮ್ಮ ಇದ್ರ ಚೌಕಟ್ಟಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಶಿಕ್ಷಣ ಚೌಕಟ್ಟಲ್ಲಿ 25% ಇದು CBSE ಕೇಂದ್ರ ಶಿಕ್ಷಣ, ಮತ್ತೆ 75% ಸ್ಟೇಟ್. ಈ ಎರಡು ಇದನ್ನ ಮರ್ಜ್ ಮಾಡಿ ಕೊಡ್ತಾ ಇರೋ ಶಿಕ್ಷಣ ನಮಗೆ. ಅಂದ್ರೆ ಪೂರ್ಣವಾಗಿ ಸ್ಟೇಟ್ ಸಿಲೆಬಸ್ ಅಲ್ಲ, ಅಂದ್ರೆ ಪೂರ್ಣವಾಗಿ CBSE ಅಲ್ಲ. ಸೊ ಅದರಲ್ಲಿರುವಂತ ಸ್ವಲ್ಪ ಭಾಗವನ್ನ ಇಲ್ಲಿಗೆ ಮರ್ಜ್ ಮಾಡಿಕೊಡುವಂತದ್ದು ಒಂದು ಕ್ರಮವನ್ನ ಈಗ ಸರ್ಕಾರಿ ಶಿಕ್ಷಣದಲ್ಲಿ ನಾವು ಕಂಡುಬರಬಹುದು. ಓಕೆ, ಇದಲ್ಲೇ ಇನ್ಯಾವೆಲ್ಲ ರೂಲ್ಸ್ ನ ಅಳವಡಿಸಿಕೊಳ್ಳಾರೆ? ಈಗ ನೀವು SSC ಅಂತ ಏನ್ ಹೇಳಿದ್ರಿ, ಪುಷ್ಪ ಅವರು ಕೂಡ ಅದನ್ನ ಮೆನ್ಷನ್ ಮಾಡಬಹುದು. SSC ಬಗ್ಗೆ ಅಂದ್ರೆ ಈಗ ಸರ್ವಶಿಕ್ಷಾ ಅಭಿಯಾನದಲ್ಲಿ ಮೊದಲು ಎಲ್ಲ ಎಕ್ಸಾಮ್ ಮಾಮೂಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. 2 ಎಕ್ಸಾಮು ನಾವೇ ಮಾಡ್ತಿದ್ವಿ. ಸೆಮಿಸ್ಟರ್ ವೈಸ್ ಮಾಡಿದ್ರಲ್ವಾ. ಮೊದಲು ಏನು ಕಿರು ಪರೀಕ್ಷೆಗಳು ಮಾಡೋದು, ಮತ್ತೆ ಅರ್ಧ ವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಅಂತೆಲ್ಲ ಮಾಡ್ತಿದ್ವಿ. ಈಗ ಏನಾಗಿದೆ ಅಂತಂದ್ರೆ ಸೆಮಿಸ್ಟರ್ ಪದ್ಧತಿ ಮಾಡಿದ್ದಾರೆ. ಅಂದ್ರೆ ಇವಾಗ ಅರ್ಧ ವರ್ಷಕ್ಕೆ ಒಂದು ಪುಸ್ತಕ ಕೊಡ್ತಾರೆ, ಮತ್ತೆ ಇನ್ನು ಅರ್ಧ ವರ್ಷಕ್ಕೆ ಮತ್ತೆ ಇನ್ನೊಂದು ಪುಸ್ತಕ ಬರುತ್ತೆ ಅವರಿಗೆ. ಪಾರ್ಟ್ 1 ಪಾರ್ಟ್ 2 ಅಂತಾನು ಹೌದು. ಯಾಕೆಂದ್ರೆ ಇವಾಗ ಅರ್ಧ ವರ್ಷಕ್ಕೆ 6 ತಿಂಗಳಿಗೆ ಮಾತ್ರ ಆ ಪುಸ್ತಕ ಇರುತ್ತೆ. ಅಷ್ಟೊಂದಿರೋ ಕಂಟೆಂಟ್ ಮಾತ್ರ ಮಕ್ಕಳು ಓದ್ಕೋಬೇಕು, ಅದ್ರ ಬಗ್ಗೆ ಅವರು
ತಿಳ್ಕೊಬೇಕಷ್ಟೇ. Okay. ಅದು ಪೂರ್ತಿ ಏನು ವರ್ಷ ಪೂರ್ತಿ ಏನು ಓದೋ ಆಗಿಲ್ಲ, ಅವಶ್ಯಕತೆ ಇಲ್ಲ. Okay. ಅರ್ಧ ವರ್ಷಕ್ಕೇನೆ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯನ್ನ ಮೊದಲು ಅರ್ಧ ವಾರ್ಷಿಕ ಪರೀಕ್ಷೆಯನ್ನ ಅವರೇ ಬಂದು ಮಾಡ್ತಾರೆ. ನಮ್ಗೆ ಇಲಾಖೆಯಿಂದನೇ ಬಂದು ಅವರೇ ಎಕ್ಸಾಮ್ ಮಾಡ್ತಾರೆ. ಅಂದ್ರೆ ಇಲಾಖೆಯಿಂದ ಬಂದು ಮಾಡುವಂತಂದ್ರೆ ಯಾವ ರೀತಿಯಾಗಿ ಅವ್ರು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಆಪ್ಷನ್ ಕ್ವಶನ್ಸ್ ಕೊಡ್ತಾರೆ. ಅಂದ್ರೆ ಒಂದು ಪ್ರಶ್ನೆಗೆ 4 ಆಬ್ಜೆಕ್ಟಿವ್ಸ್, ಒಂದು ಪ್ರಶ್ನೆಗೆ 4 ಉತ್ತರನ ಕೊಟ್ಟಿರ್ತಾರೆ. ಅದರಲ್ಲಿ ಮಕ್ಕಳು OMR ಶೀಟ್ ಕೊಡ್ತಾರೆ. ಆ OMR ಶೀಟ್ ಅಲ್ಲಿ ಮಕ್ಕಳು ಆನ್ಸರ್ನ ಯಾವ್ದು ಆನ್ಸರ್ ಕರೆಕ್ಟ್ ಇದೆ ಅದನ್ನ ಬ್ಲಾಕ್ ಮಾಡ್ಬೇಕು. ಆ ರೀತಿಯಾದಂತಹ ಇವಾಗ ಒಂದು ಪದ್ಧತಿ ಮಕ್ಕಳಿಗೆ ನಾಳೆ ದಿನ ಈ ರೀತಿಯಾದಂತಹ ಪದ್ಧತಿ ನಾವು ಈಗ CET ಆಗಿರ್ಬೋದು, SSLC ಆಗಿರ್ಬೋದು ನಾವು ಸಾಮಾನ್ಯವಾಗಿ ಕಂಡು ಬರ್ತಿತ್ತು. ಆದ್ರೆ ಈಗ ಸರ್ಕಾರಿ ಶಾಲೆ 4ನೇ ತರಗತಿಯಿಂದನೇ ಅದನ್ನ ಅಳವಡಿಸಿದ್ದಾರೆ. ಹೀಗಾಗಿ 2 ವರ್ಷದಿಂದ ಇವಾಗ ಮಕ್ಕಳು ಏನಾಗಿದೆ ಅಂತಂದ್ರೆ ಇವಾಗ ಇದನ್ನ ಮಾಡ್ಕೊಂಡು ಹೋಗೋದ್ರಿಂದ ಮುಂದೆ ಅವ್ರು SSLC ಹೋದಾಗ ಅವ್ರಿಗೇನು ತೊಂದ್ರೆ ಯಾಕಂದ್ರೆ ಇವಾಗ ಅಭ್ಯಾಸ ಆಗ್ಬಿಟ್ಟು ಆಮೇಲೆ ಇನ್ನೊಂದು ಥಿಂಕ್ ಮಾಡಕ್ಕೂ ಅಲ್ಲಿ ಅವಕಾಶ ಇರುತ್ತೆ. 4 ಯಾವ್ದಿರ್ಬೋದು ಅಂತೇಳಿ ಥಿಂಕ್ ಮಾಡಿ ಹಾಕ್ತಾರೆ. ಆಮೇಲೆ ಅವರೇನೆ ಅದನ್ನ ಇದ್ ಮಾಡ್ತಾರೆ. ಏನು ವ್ಯಾಲ್ಯೂಷನ್ ಎಲ್ಲ ಅವ್ರದೇನೆ, ಗೌರ್ಮೆಂಟ್ ಇಂದಾನೆ ವ್ಯಾಲ್ಯೂಷನ್ ಅವ್ರದೇ. ಈಗ ಶಾಲಾ ಶಿಕ್ಷಕರಿಗೆ ಈ ಕೆಲಸ ಇರೋದಿಲ್ಲ. ಇರೋದಿಲ್ಲ. ನಾವೇನಿದ್ರು ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದು. ನಾವು ಶಿಕ್ಷಕರು ಅಂತಲೇ ಹೇಳ್ಬಾರ್ದು, ನಾವು ಮಾರ್ಗದರ್ಶಕರಷ್ಟೇ. ಕೇವಲ ಮಾರ್ಗದರ್ಶಕರು. ಯಾಕೆಂದ್ರೆ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ, ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ. ಅದನ್ನ ಯಾವ ರೀತಿ ನೀನ್ ತಿಳ್ಕೋಬೇಕು, ಯಾವ ರೀತಿ ನೀನ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾವು ದಾರಿ ತೋರ್ಸೋರು ಮಾತ್ರ ನಾವು ಶಿಕ್ಷಕರಲ್ಲ. ಡಿಫ್ರೆಂಟ್ ಆದ ಪಾಯಿಂಟ್. ಯಾಕೆಂದ್ರೆ ಮೊದಲೆಲ್ಲ ಹೇಳ್ತಾ ಇದ್ರು ಶಿಕ್ಷಣ ಕೊಡುವವರು ಶಿಕ್ಷಕರು ಅಂತ ಹೇಳ್ತಿದ್ರು. ಇವಾಗ ಏನಾಗಿದೆ ಅಂತಂದ್ರೆ ನಾವು ಬರೀ ಮಾರ್ಗದರ್ಶಕರು. ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಏನು ಗೊತ್ತಿಲ್ಲ ಅಂತ ಅನ್ನೋಂಗಿಲ್ಲ. ನಮ್ಮ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಈ ರೀತಿ ಹೋಗು ಅಂತ ಹೇಳ್ಕೊಡ್ಬೇಕಷ್ಟೇ, ದಾರಿ ತೋರಿಸ್ಬೇಕಷ್ಟೇ. ಹಿಂಗ್ ಹೋದ್ರೆ ಸರಿಯಾಗಿರುತ್ತೆ ಅಂತ ಅಷ್ಟೇ. ಈಗ ಇದು OMR ಶೀಟ್ಸ್ ಏನು ಗವರ್ಮೆಂಟ್ ಇಂದ ಕಳಿಸ್ಕೊಡ್ತಾರೆ. ಈಗ ಕ್ವಶನ್ಸ್ ಕೂಡ ಕ್ವಶನ್ಸ್ ಎಲ್ಲ ಬುಕ್ಲೆಟ್ ಕೊಟ್ಬಿಡ್ತಾರೆ. ಪ್ರತಿಯೊಂದು ಬುಕ್ಲೆಟ್ ಕೊಡ್ತಾರೆ. ಯಾವ ರೀತಿ SSLC ಎಕ್ಸಾಮಿನೇಷನ್ ನಾವು ಮಾಡ್ತೀವಿ ABCD ಅಂತ ಅಂದ್ಬಿಟ್ಟು ಅದೇ ತರನೇ ಈ ಮಕ್ಕಳಿಗೂ ಇರುತ್ತೆ. ಒಂದು ಇದರಲ್ಲಿರೋದು ಇನ್ನೊಂದರಲ್ಲಿ ಇರೋದು, ಆ ರೀತಿ ಹಾಕಿ ಕಳಿಸ್ತಾರೆ. ನಾವು ಹಂಗೇನೆ ಕೊಡ್ಕೊಂಡು ಯಾವ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗುತ್ತೆ? 8ವರೆಗೂ ಇರುತ್ತೆ. ಫಸ್ಟ್ ಫ್ರೇಮ್ ಆಫ್ ಎಕ್ಸಾಮ್ಸ್ ಏನಿರುತ್ತೆ ಅದಕ್ಕೆ ಈ ತರ ಕಂಡಕ್ಟ್. ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ಗೆ ನಾವು ಮಾಡ್ಕೋತೀವಿ ಎಕ್ಸಾಮ್. ನಾವು ಮಾಡ್ತೀವಿ, ನಾವು ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತೀವಿ. ನಾವು ಅದಕ್ಕೆ ಬ್ಲೂ ಪ್ರಿಂಟು ಎಲ್ಲ ಪ್ರತಿಯೊಂದು ಮಾಡ್ಕೋಬೇಕಾಗುತ್ತೆ. ಅದು ಯಾವ ಪ್ಯಾಟರ್ನ್ ಇರುತ್ತೆ? ಅಂದ್ರೆ ಇದೇ ಪ್ಯಾಟರ್ನ್ ಸೆಕೆಂಡ್ ಸೆಮಿಸ್ಟರ್ ಬೇರೆ ಪುಸ್ತಕ ಬರುತ್ತಲ್ಲ, ಪ್ರಶ್ನೆ ಉತ್ತರ ಮಾಮೂಲಿ ಎಲ್ಲ ಇರುತ್ತೆ ಅದರಲ್ಲಿ. ನಾವು ಬಿಡಿಸಲ್ಲ, ಅದು ನಕ್ಷೆ ಪ್ರಕಾರನೇ ಮಾಡ್ಬೇಕು. ಹೇಗಂದ್ರೆ ಮಾಡೋದಾಗಿಲ್ಲ. ಬ್ಲೂ ಪ್ರಿಂಟ್ ನೋಡ್ಕೊಂಡು ಅದ್ರ ತರನೇ ಮಾಡ್ಬೇಕು. ಜ್ಞಾನಕ್ಕೆ, ಗ್ರಹಿಕೆಗೆ, ಪ್ರಶಂಸೆ, ಅಭಿವ್ಯಕ್ತಿ, ಆಮೇಲೆ ಕೌಶಲ, ಈ ರೀತಿ ನಮ್ಗೆ 4 ಫ್ರೇಮ್ ಮಾಡಿದ್ದಾರೆ. ಅದ್ರ ಪ್ರಕಾರನೇ ಪ್ರಶ್ನೆಗಳನ್ನ ಕೊಡ್ಬೇಕಾಗುತ್ತೆ ನಾವು. ಓಕೆ, ಇದಿಷ್ಟು ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಸರ್ಕಾರಿ ಶಿಕ್ಷಣ ಕ್ರಮ ಅಂತ ಹೇಳ್ಬಹುದು. ಓಕೆ, ಇದಲ್ಲದೆ ಇವಾಗ ಈಗ ನೀವು ಹೇಳಿದ್ರೆ ಎಕ್ಸಾಮ್ಸ್ ಹಿಂಗ್ ಕಂಡಕ್ಟ್ ಮಾಡ್ತಾರೆ, ಇದೆಲ್ಲ ಸರಿ. ಈಗ ಟ್ರೈನ್ ಹೆಂಗ್ ಮಾಡ್ತಾರೆ ಈಗ ಸ್ಟೂಡೆಂಟ್ಸ್? ಇವಾಗ OMR ಶೀಟ್ಸ್ ಏನಿರುತ್ತೆ ಅದಕ್ಕೆ ಒಂದು ಟ್ರೈನಿಂಗ್ ಅನ್ನೋದು ಬೇಕಾಗುತ್ತೆ. ಅದಕ್ಕೆ ನೀವೇ ಟ್ರೈನ್ ಮಾಡುವಂಥದ್ದು ಅಥವಾ ಆ ಇಲಾಖೆಯಿಂದನೇ ಅವರೇ ಬಂದು ಟ್ರೈನ್ ಮಾಡಿಲ್ಲ? ಒಂದು ಇವಾಗ ಯಾವ ರೀತಿ ಒಂದು ಎಲೆಕ್ಷನ್ ಆಗಕ್ಕೆ ಮುಂದೆ ಅಣಕು ಮತದಾನ ಅಂತ ಮಾಡ್ತಾರೆ, ಹಾಗೆ ನಮ್ಮಲ್ಲೂ ಅಣಕು ಮಾಡ್ತೀವಿ. ಮಾಡ್ಬಿಟ್ಟು ಅದರಲ್ಲಿ ಮಕ್ಕಳೇ ಹಿಂಗೆ ಮಾಡಿರ್ತಾರೆ ನೋಡ್ಕೋತೀವಿ. ಅದ್ರಲ್ಲಿ ತಪ್ಪು ಮಾಡಿದಾಗ ಮತ್ತೆ ಅವ್ರಿಗೆ ಹೇಳ್ಕೊಡ್ತೀವಿ, ನೋಡಪ್ಪ ಹಿಂಗ್ ಮಾಡ್ಬೇಕು. ಒಂದು ಗೊತ್ತಾಗಲ್ಲ ಪಾಪ ಮಕ್ಕಳಿಗೆ. 4 ಇರುತ್ತೆ, 4ಕ್ಕೂ ಬ್ಲಾಕ್ ಮಾಡ್ಬಿಡ್ತಾರೆ ಅವರು. ಇಲ್ಲ 4 ಪ್ರಶ್ನೆ ಇರುತ್ತೆ, ಒಂದೇ ಲೈನಲ್ಲಿ 4ಕ್ಕೂ ಹಾಕ್ಬಿಟ್ಟಿರ್ತಾರೆ ಅವರು. ಗೊತ್ತಾಗೋದಿಲ್ಲ ಉತ್ತರ ಯಾವ್ಯಾವ್ದು ಅಂತ ಗೊತ್ತಾಗಲ್ಲ, ಹಾಕ್ಬಿಡ್ತಾರೆ ಅವರು. ಅವ್ರಿಗೆಲ್ಲ ಗೊತ್ತಿರುತ್ತೆ ಉತ್ತರ. ಪಾಪ ಇಲ್ಲಿ ಮಾಡ್ಬೇಕಾದ್ರೆ ಮಾರ್ಕ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ಬಿಡ್ತಾರೆ. ಒಂದು ಹುಡುಗಿ ಹಂಗೆ ಆಯ್ತು ನಮ್ಮಲ್ಲಿ, ಅನುಶ್ರೀ ಅಂತೇಳಿ, ತುಂಬಾ ಬ್ರಿಲಿಯಂಟ್ ಹುಡುಗಿ ಅವಳು. ಎಷ್ಟು ಬ್ರಿಲಿಯಂಟ್ ಅಂತಂದ್ರೆ ಏನಾದ್ರು 7 ವರ್ಷ ತಕ್ಕಂತ ಉತ್ತರ ಹೇಳೋ ಹುಡುಗಿ ಅವಳು. ಎಲ್ಲ ಫೇಲ್ ಆಗಿದ್ದಾರೆ. ನಾವು ಇದ್ ಮಾಡಿದ್ವಿ, ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ BRP ಹತ್ರ ಹೋಗ್ಬಿಟ್ಟು ನಾವು ಗಲಾಟೆ, ಸರ್ ಚೆನ್ನಾಗ್ ಓದೋ ಹುಡುಗಿ ಸರ್, ಏನ್ ಸರ್ ಕಂಪ್ಯೂಟರ್ ತಪ್ಪು ಮಾಡ್ಬಿಟ್ಟಿದೆ ಅಂತ ನಾವು. ಕೊನೆಗೆ ಅವ್ರು ಏನ್ ಮಾಡಿದ್ರು, ಮೇಡಮ್ ಅಂದ್ಬಿಟ್ಟು HM ಕರ್ಸಿ ಪಾಪ OMR ಶೀಟ್ ತರಿಸಿ ಕೊಟ್ರು. ನೋಡಿದ್ರೆ ಎಲ್ಲ ಪಾಪ ಹುಡುಗಿ ಹಂಗ್ ಮಾಡಿಬಿಟ್ಟಿದ್ದಾರೆ. ಈ ತರ ಒಂದು ಮಿಸ್ಲೀಡ್ ಆಗುವಂತ ಚಾನ್ಸಸ್ ಬೇರೆ ಮಕ್ಕಳೆಲ್ಲ ಮಾಡಿದ್ದಾರೆ, ಓದದೇ ಇರೋ ಮಕ್ಕಳೆಲ್ಲ ಮಾಡಿದ್ದಾರೆ. ನೋಡ್ರಿ ಇದ್ರಲ್ಲೇ ಇಡಬಹುದು. ನಾವು ಅತಿ ಬುದ್ಧಿವಂತರು ಅಂತ ತಿಳ್ಕೊತೀವಿ, ಅದ್ರಲ್ಲಿ ಜನರಲ್ ನಾಲೆಡ್ಜ್ ಇರ್ಬೇಕು, ಅದ್ರಲ್ಲೂ ಇರ್ಬೇಕು. ನಾವು ಏನ್ ಹೇಗೆ ನಾವು ಸಮಯ ಪ್ರಜ್ಞೆ ಅನ್ನೋದು ಬಹಳ ಇದಿಷ್ಟು OMR ಶೀಟ್. ಇವಾಗ ಎಕ್ಸಾಮ್ಸ್
ರಿಸಲ್ಟ್ಸ್ ಅವರೇ ಕೊಡ್ತಾರೆ. ಓಕೆ ಫೈನ್. ಇದು ಈ ಹಂತದ ನೆಕ್ಸ್ಟ್ ಇವಾಗ ನಾನು ಇನ್ನೂ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಫೆಸಿಲಿಟೀಸ್ ಗವರ್ಮೆಂಟ್ ಏನ್ ಕೊಡ್ತಾ ಇದೆ ಮಕ್ಕಳಿಗೆ, ಏನೆಲ್ಲ ಫೆಸಿಲಿಟೀಸ್ ಇರ್ಬೋದು? ಈಗ ಮಕ್ಕಳಿಗೆ ಅಂದ್ರೆ ಹೇಳಿದ್ನಲ್ಲ ನಾನು, ಉಚಿತ ಪಠ್ಯಪುಸ್ತಕ ಫಸ್ಟ್ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಅವರಿಗೆ ಶಾಲಾ ಪ್ರಾರಂಭೋತ್ಸವ ಅಂತ ಮಾಡ್ಬೇಕು ನಾವು. ಮೇ 29 ಇವತ್ತು ಇದ್ದಾಗ ನಮಗೆ ಇದರ ಪ್ರಾರಂಭ ಆಗುತ್ತೆ. ಮೇ 30ಕ್ಕೆ ಪ್ರಾರಂಭೋತ್ಸವ ಅಂತ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕರೆಸಿ ಅವ್ರನ್ನ ನಾವು ಇಷ್ಟ ಥರನೇ ಅವ್ರನ್ನ ಟ್ರೀಟ್ ಮಾಡಿ ಮಕ್ಕಳನ್ನ ವೆಲ್ಕಮ್ ಮಾಡಿ ಎಲ್ಲ ಕರ್ಕೊಂಡು ಬಂದು ಅವರಿಗೆ ಮಾಡಿ ನಮಗೆ ಸ್ವಲ್ಪ ಸಮೀಕ್ಷೆಗೆ ಹೋಗ್ಬೇಕು ನಾವು. ಸ್ವಲ್ಪ ಮಕ್ಕಳು ಯಾರು ಬಂದು ರಜೆ ಅವ್ರಿಗೆ ಕಂಪ್ಲೀಟ್ ಆಗಿರಲ್ಲ, ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕು. ಈ ಥರ ಶಾಲೆಗೆಲ್ಲ ಬನ್ನಿ ಮಕ್ಕಳ ಅಂತೇಳಿ ಕರೆಸಿ ಶಿಕ್ಷಣ ಇರಬೇಕು ಅನ್ನೋದಕ್ಕೋಸ್ಕರ, ಸಿಗ್ಬೇಕು ಅನ್ನೋದಕ್ಕೋಸ್ಕರ ನೀವು ಪ್ರತಿಯೊಂದು ಮನೆಗೂ ಹೋಗ್ಬೇಕು, ಹೋಗಿ ಮಕ್ಕಳಿಗೆ ದಾಖಲಾತಿ ಅಂತೇಳಿ ಆಂದೋಲನ ಅಂತೇಳಿ ನಾವು ಶಾಲೆ ಪ್ರಾರಂಭ ತಕ್ಷಣ ಅದು ಮಾಡಬೇಕು. ಅಂದ್ರೆ ರಜಾ ಮಾಡುವಂಥದ್ದು ಅದು ಮೇ 15ರಿಂದನೇ ಶುರು ಮಾಡ್ತಾರೆ. ಆವಾಗಿಂದನೇ ಹೋಗಿ ಎಲ್ಲ ಅಕ್ಕಪಕ್ಕ ಅಭಿಯಾನ ಮಾಡಬೇಕು. ಓಡಿ ಮಾಡಿಕೊಂಡು ನಾವು ಅದೇ ಮೇ 29 ಮಕ್ಕಳಿಗೆ ಬರಲಿಕ್ಕೆ ಇದು ಮಾಡ್ತೀವಿ. ಪ್ರಾರಂಭೋತ್ಸವ ಮಾಡಿ ಮತ್ತೆ ಅಷ್ಟೊತ್ತಿಗೆ ನಮಗೆ ಉಚಿತ ಪಠ್ಯಪುಸ್ತಕ ಮತ್ತೆ ಆಲ್ರೆಡಿ ಸರ್ಕಾರ ಕಳಿಸ್ಬಿಟ್ಟಿರುತ್ತೆ. ಬರುತ್ತೆ, ಕೆಲವು ವರ್ಷ ಬಂದಿತ್ತು ನಮಗೆ, ಈ ಸಲ ಕೂಡ ಬರಬೇಕು. ಪಠ್ಯಪುಸ್ತಕ ಮತ್ತೆ ಸಮವಸ್ತ್ರ ಎರಡೂ ಕೂಡ ಬಂದಾಗ ಸಮವಸ್ತ್ರ ಪಠ್ಯಪುಸ್ತಕ ಉಚಿತ, ಮತ್ತೆ ಇನ್ಯಾವೆಲ್ಲ ಶೂ ಸಾಕ್ಸ್ ಬರುತ್ತೆ. ಶೂ ಸಾಕ್ಸ್ ಕೂಡ ಕೊಡ್ತಾರೆ ಅಂದ್ರೆ ಅದು ಅನುದಾನ ಕೊಡ್ತಾರೆ, ಗ್ರಾಂಟ್ ಕೊಡ್ತಾರೆ ನಮಗೆ. ಅದು ನಮಗೆ ಅಕೌಂಟ್ ಹಾಕ್ತಾರೆ, ನಾವು ಅದನ್ನು ತಗೊಂಡು ಮಕ್ಕಳಿಗೆ ನೀವೇ ತರುವಂತದ್ದು ಬರ್ತಾರಲ್ಲ ಅವರು ನಾವೇ ತರಿಸ್ಬೇಕಲ್ಲ. ನಮ್ಮಲ್ಲಿ SDMC ಅಂತ ಕಮಿಟಿ ಇದೆ ಶಾಲೆಯಲ್ಲಿ, ಅವರ ಮುಖಾಂತರ ನಾವು ಹೋಗ್ಬೇಕು. ಆದ್ರೆ ಅವರದ ಫಂಡ್ ನಮ್ಮ ಅದಕ್ಕೆ ದುಡ್ಡು ಹಾಕ್ತಾರೆ ಅವರು. ಅದರಿಂದ ನಾವು ದುಡ್ಡನ್ನ ಅವರು ನಾವೆಲ್ಲ ಇದು ಮಾಡಿ ರಿಸರ್ವೇಷನ್ ಎಲ್ಲ ಮಾಡಿ ಆ ದುಡ್ಡೆಲ್ಲ ನಾವು ಯಾವ ಇದಕ್ಕೆ ಕೊಡಬೇಕೋ, ಎಲ್ಲಿ ನಾವು ಮಾಡಿಸ್ತೀವೋ ಅಲ್ಲಿ ಯಾವ ನಮಗೆ ಫುಡ್ ಇದು ಇರುತ್ತಲ್ವ ಅಂಗಡಿ, ನಾವು ಶೂವನ್ನು ಸಾಗಿಸ್ಕೊಳ್ಲಿಕ್ಕೆ ಅಂತಲ್ಲಿ ನಾವು ಅವ್ರಿಗೆ ಇದು ಕೊಡಬೇಕು, ಲೆಟರ್ ಎಲ್ಲ ಬುಕ್ಸ್ ಆಗಿರ್ಬಹುದು, ಯೂನಿಫಾರ್ಮ್ಸ್ ಆಗಿರ್ಬಹುದು, ಶೂಸ್ ಮತ್ತೆ ಇನ್ಯಾವೆಲ್ಲ ಫೆಸಿಲಿಟೀಸ್ ಹಾಲು ಮಕ್ಕಳಿಗೆ ಬಂದ ತಕ್ಷಣ ಬೆಳಿಗ್ಗೆ ಹಾಲು ಕೊಡ್ಬೇಕು, ಪ್ರೇಯರ್ ಆದ ತಕ್ಷಣ ಮಕ್ಕಳಿಗೆ ಹಾಲು ಕೊಡ್ತೀವಿ. ಇದೆಲ್ಲ ಯಾರು ಮಾಡ್ತಾರೆ? ಡಿಸ್ಟ್ರಿಬ್ಯೂಷನ್ ಎಲ್ಲ ಯಾರು ಮಾಡೋದು? ನಮ್ಮಲ್ಲಿ ಶಾಲೆಗೆ ಕಳಿಸ್ಕೊಡ್ತಾರೆ ಹಾಲಾಗಿರ್ಬೋದು. ಇಬ್ರು ನಾವು ನಮ್ಮಲ್ಲಿ ಇಟ್ಕೊಂಡಿದ್ದೀವಿ, ಊಟಕ್ಕೆ ಊಟ ಹಂಚಕ್ಕೆ ಸಹಾಯಕಿಯರು, ಅಡಿಗೆ ಸಹಾಯಕಿಯರು ಅಂತ ಇಟ್ಕೊಂಡಿದೀವಿ. ಅವ್ರಿಗೆ ಅವ್ರಿಗೂ ಫಂಡ್ ಬರುತ್ತೆ, ಅವ್ರಿಗೆ 2600 ಬರುತ್ತೆ ಒಬ್ಬೊಬ್ಬರಿಗೆ. ಹಂಗಾಗಿ ಅವ್ರು ಬರ್ತಾರೆ, ಬಂದು ಅವ್ರು ಕೆಲಸ ಮಾಡಿ ಹೋಗ್ತಾರೆ. ಬರೀ ಡಿಸ್ಟ್ರಿಬ್ಯೂಟ್ ಮಾಡೋದು, ಆಹಾರ ಏನು ಮಕ್ಕಳಿಗಾಗಿ ಕಳಿಸ್ಕೊಡ್ತಾರೋ ಅದನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದು ಅವ್ರ ಕೆಲಸ ಮಾಡಿ ಅವ್ರ ನಂತರ. ಓಕೆ, ನೆಕ್ಸ್ಟ್ ಏನು ಫೆಸಿಲಿಟಿ ಇದೆ ಮಕ್ಕಳಿಗೆ? ಮಾತ್ರೆಗಳಿದೆ, ಮಕ್ಕಳಿಗೆ ಫ್ರೀಯಾಗಿ ಮಾತ್ರ ಕೊಡ್ತಾ ಇದ್ದೀವಿ. ಐರನ್ ಟ್ಯಾಬ್ಲೆಟ್ಸ್ ನಮ್ಮ ಆಮೇಲೆ ಇದು ಕೊಡ್ತೀವಿ, ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಮತ್ತೆ ಇನ್ನೊಂದು ಇದೆ, ಇದು ಪ್ರತಿ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಅದು ಫೀಸ್. ಯಾವ ಏಜಿನ ಮಕ್ಕಳಿಗೆ ಇದು 6ರಿಂದ 14 ವರ್ಷ ಎಲ್ಲ ಮಕ್ಕಳಿಗೂ ಒಟ್ಟು 5th ಒಂದು ಥರ ಇದೆ ಟ್ಯಾಬ್ಲೆಟ್ಸ್, ಅದು ಕಲರ್ ಚೇಂಜ್ ಇದೆ. ಆಮೇಲೆ ಇದು ಕೊಡ್ತಾರೆ, ಜಂತೋಳು ಕೊಡ್ಬೇಕು. ಅದು ಕೂಡ ಶಿಕ್ಷಣ ಇದು ಅಲ್ಲ, ಶಾಲೆ ಅಲ್ಲ, ಅಂದ್ರೆ ಪೋಷಕ ಸ್ಥಾನದಲ್ಲಿ ನಿಂತು ನೀವು ಹೌದು ಮಕ್ಕಳನ್ನ ಟ್ರೀಟ್ ಮಾಡುವಂಥದ್ದು. ಅಂದ್ರೆ ಸರ್ಕಾರ ಪ್ರತಿಯೊಂದನ್ನು ಗಮನವಿಟ್ಟು ಆ ಮಕ್ಕಳಿಗೆ ಎಲ್ಲಾ ರೀತಿಯಾದಂತಹ ಫೆಸಿಲಿಟೀಸ್ ಕೊಟ್ಟಿರೋದು. ಇದಾದ್ರೆ ಇನ್ನಾವೆಲ್ಲ ಫೆಸಿಲಿಟೀಸ್? ಆಮೇಲೆ ಈಗ ನಮ್ಮಲ್ಲಿ ಬೆಂಗಳೂರಲ್ಲಾದ್ರೆ ಜನ ತಿಳ್ಕೊಂಡಿರ್ತಾರೆ, ಹೆಣ್ಮಕ್ಳನ್ನ ಸ್ಕೂಲ್ಗೆ ಶಾಲೆ ಕಳ್ಸೋದಕ್ಕೆ ತೊಂದರೆ ಇಲ್ಲ, ಮೆಚೂರ್ಡ್ ಆದ್ರೂ ಕಳಿಸ್ಬಿಡ್ತಾರೆ, ಯೋಚನೆ ಇಲ್ಲ. ಈ ಹಳ್ಳಿಗಳ ಕಡೆ ತುಂಬಾ ಇದ್ರ ಕಡೆ ಮೆಚೂರ್ಡ್ ಆದ್ರು ಅಂತಂದ್ರೆ ಸ್ವಲ್ಪ ಕಳ್ಸೋದು ಕಮ್ಮಿ. ಈ ನಮ್ಮ ಗುಲ್ಬರ್ಗ, ರಾಯಚೂರು ಆ ಕಡೆ ಅಂತೂ ಮಕ್ಕಳನ್ನ ಕಳ್ಸೋದೇ ಇಲ್ಲ, ಮೆಚೂರ್ಡ್ ಆದ್ರು ಅಂದ್ರೆ ಆಗೋಯ್ತು. ಹಂಗಾಗಿನೇ ಇವಾಗ ಶುಚಿ ಭಾಗ್ಯ ಅಂತ ಕೂಡ ಮಾಡಿದ್ದಾರೆ.
ಹಾ. ಮಕ್ಕಳಿಗೆ ಯಾರು ಮೆಚೂರ್ಡ್ ಆಗಿರುವಂತ ಮಕ್ಕಳಿಗೆ ತಿಂಗಳಿಗೊಂದ್ಸರಿ ಆ ಮಕ್ಕಳಿಗೆ ನಾವು ಪ್ಯಾಡ್ ಕೊಡ್ಬೇಕು. ಸ್ಯಾನಿಟರಿ ಪ್ಯಾಡ್ಸ್ ಕೂಡ ಗವರ್ಮೆಂಟ್ ವತಿಯಿಂದ ಹೌದು. ಸೊ ಅದು ಶುಚಿ ಇಲ್ಲ, ಅದನ್ನು ಕೊಡ್ತೀವಿ. ಓಕೆ, ಇಷ್ಟೆಲ್ಲ ಇದೆ. ಇದು ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಅವ್ರಿಗೆ ಮಾಹಿತಿ ಇದೆಯೋ ಇವಾಗ ಖಂಡಿತ ನನಗಂತೂ ಇರಲಿಲ್ಲ. ಇಷ್ಟೆಲ್ಲ ಗವರ್ಮೆಂಟ್ ಶಿಕ್ಷಣಕ್ಕೆ ಒತ್ತು ಕೊಡ್ತಿದೆ ಅಂತಂದ್ರೆ ಫೆಸಿಲಿಟೀಸ್ಗೆ ಬಹಳ ಸಂತೋಷದ ವಿಚಾರ ಇದೆ. ಇದಲ್ದಿರ ಇನ್ಯಾವೆಲ್ಲ ಫೆಸಿಲಿಟೀಸ್ ಇರ್ಬೋದು? ಆಮೇಲೆ ಈ ಅಲ್ಪ ಇವರು SC/ST ಸ್ಕಾಲರ್ಶಿಪ್ ಅವ್ರಿಗೆ ಸ್ಕಾಲರ್ಶಿಪ್ ಹಿಂದುಳಿದ ಇವಾಗ ಎಲ್ಲರೂ ಮಾಡಿಬಿಟ್ಟಿದ್ದಾರೆ. OBC ಏನು ಇದಿಲ್ಲ, ತಾರತಮ್ಯನೇ ಇಲ್ಲ. ಎಲ್ಲಾ ಮಕ್ಕಳಿಗೂ ಜಾತಿ ಸರ್ಟಿಫಿಕೇಟ್ ಮಾಡಿಸಿದ್ರೆ ಮಾಡಿಸ್ಕೊಂಡು ಬಂದ್ಕೊಂಡ್ರೆ ಅವರು ಅದು ನಾವೇ ಮಾಡ್ಬೇಕು, ಶಾಲೆಯಲ್ಲೇ ಮಾಡ್ಬೇಕು. ಅದನ್ನು ಎಲ್ಲಾ ಮಾಡಿ ನಾವೇನೆ ಅಮ್ಮ ಪೇರೆಂಟ್ಸ್ ಏನ್ ತೊಂದರೆ ಇಲ್ಲ, ಅವ್ರು ಬರೀ ಮಾಡ್ಕೊಂಡು ಬಂದ್ರೆ ಸಾಕು, ಏನೋ ಮಾಡಿಸ್ಕೊಂಡ್ ಬಂದ್ರೆ ಸಾಕು. ಜಾತಿ ಸರ್ಟಿಫಿಕೇಟ್ ಆದಾಯದ್ದು ಮಾಡಿಸ್ಕೊಂಡ್ ಯಾವ ರೀತಿಯಾದ ಸ್ಕಾಲರ್ಶಿಪ್ ಸಿಗಬಹುದು? ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಾರೆ. ಓಕೆ, ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್. ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್. ಹೌದು, ಸಮಾಜ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ, ಸೋಷಿಯಲ್ ವೆಲ್ಫೇರ್, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಇದರಿಂದ ಬರುತ್ತೆ. OBC ಮಕ್ಕಳಿಗೆ, SC/ST ಮಕ್ಕಳಿಗೆ ಸಮಾಜ ಕಲ್ಯಾಣ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಮಕ್ಕಳಿಗೆ. ಅದಕ್ಕೆ ಈಗ ಮುಂಚೆ ಅವರೆಲ್ಲ ನಮಗೆ ನಾವು ಮಕ್ಕಳ ಕಡೆಯಿಂದನೇ ಇನ್ಕಮ್ ಸರ್ಟಿಫಿಕೇಟ್ ಅದೆಲ್ಲ ಅವ್ರ ಕಡೆ ಅದೆಲ್ಲ ಕೊಟ್ಟು ನಾವು ಇದು ಮಾಡ್ತಾ ಇದ್ವಿ ಮುಂಚೆ. ಈಗ ಹೋದ ವರ್ಷದಿಂದ ನಮ್ಗೆ ಏನ್ ಮಾಡಿದ್ರು ಅಂದ್ರೆ ನಾವೇ ಎಲ್ಲ ಫುಲ್ ಆನ್ಲೈನ್ ಅಲ್ಲಿ ಮಾಡುವಂತದ ಸ್ಕೂಲಿನಲ್ಲೇ ಮಾಡ್ಬೇಕು. ಹೌದು, ನಾವೇ ಸ್ಕೂಲಲ್ಲೇ ಮಾಡ್ಬೇಕು. ಅಂದ್ರೆ ಈಗ ಮಕ್ಕಳಿಗೆ ಆ ಕೆಲಸ ಕೂಡ ಇಲ್ಲ ಅಂತ ಆಯ್ತು. ಎಲ್ಲ ಪ್ರತಿಯೊಂದು ನೀವೇನು ಎಲ್ಲ ನಾವೇ ಮಾಡ್ಬೇಕು. ನೋಡ್ಕೊಳ್ತಾ ಇರೋದು. ಬ್ಯಾಂಕ್ ಅಕೌಂಟ್ ಸಮೇತ ಪ್ರತಿಯೊಂದು. ಅಂದ್ರೆ ಈ ಪಾಯಿಂಟ್ ಇಂದ ಒಂದೇನ್ ಅರ್ಥ ಆಗುತ್ತೆ ವಿಷಯ ಅಂದ್ರೆ ಗವರ್ಮೆಂಟ್ ಆ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಸರ್ಕಾರಿ ಶಾಲೆಗೆ ಹೋಗಬಾರ್ದು ಅನ್ನೋದಕ್ಕೆ ಒಂದು ಸಣ್ಣ ಅವಕಾಶ ಕೂಡ ಕೊಡ್ತಿಲ್ಲ. ಸೊ ಎಲ್ಲಾ ರೀತಿಯಾದಂತಹ ಫೆಸಿಲಿಟೀಸ್ ಆ ಮಕ್ಕಳಿಗೆ ಮಾಡಿಕೊಡುವಂತ ಉದ್ದೇಶ ಇದರಲ್ಲಿ ಎದ್ದು ಕಾಣಿಸ್ತಿದೆ. ಅಂದ್ರೆ ಇನ್ನಷ್ಟು ದಾಖಲಾತಿಗಳು ಬರಬೇಕು, ಆ ಮಕ್ಕಳಿಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಇರುವಾಗ ನಾವೇ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮನೋಭಾವನೆ ಆ ಮಕ್ಕಳಿಗೆ ಬರಬೇಕು ಅನ್ನೋ ಉದ್ದೇಶ ಇದರಲ್ಲಿ ಎದ್ದು ಕಾಣಿಸ್ತಿದೆ. ಎಷ್ಟು ಬರ್ಬೋದು ಸ್ಕಾಲರ್ಶಿಪ್ಸ್ ಅಂದ್ರೆ? ಈಗ SC/ST ಮಕ್ಕಳಿಗೆ 1500 ಬರುತ್ತೆ. ಅವ್ರ ಕ್ಲಾಸ್ ಬರುತ್ತೆ 1 to 5 ಗೆ ಒಂಥರ ಇದೆ, 5th to 7th ಗೆ ಒಂದು. ಅಂದ್ರೆ ಇದು ಚೆನ್ನಾಗಿ ಓದೋ ಮಕ್ಕಳಿಗೆ ಇಲ್ಲ ಸೊ ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಬಂದಿರಬಹುದು. ಓಕೆ ಓಕೆ. ಈಗ SC/ST ಅವ್ರಿಗೆ ಕ್ಯಾಸ್ಟ್ ವೈಸ್ ಅದು ಇದು ಮಾಡಿದ್ರೆ ಅದ್ರ ಪ್ರಕಾರ ಬರ್ತಾರೆ. ಈಗ OBC ಮಕ್ಕಳಿಗೆ ಈಗ ಒಂದು 2 ವರ್ಷದಿಂದ ಮಾಡಿರೋದು, ಮುಂಚೆ ಇರಲಿಲ್ಲ. SC/ST ಮಕ್ಕಳಿಗೆ ಮಾತ್ರ ಇದ್ದಿದ್ದು. ಹೋದ ವರ್ಷದಿಂದ ಪ್ರತಿಯೊಬ್ಬರಿಗೂ ಕಾಮನ್ ಆಗಿ ಮಾಡಿದ್ದಾರೆ. ಓಕೆ, ಇದಿಷ್ಟು ಇದಾದ್ರೆ ಇನ್ಯಾವೆಲ್ಲ ಫೆಸಿಲಿಟೀಸ್ ಇರ್ಬೋದು? ಯಾಕಂದ್ರೆ ನಾನು ಯಾಕೆ ಪ್ರತಿ ಸತಿನೂ ಮತ್ತೆ ಯಾವ್ದು ಇರ್ಬೋದೇನೋ ಇಷ್ಟೆಲ್ಲ ಕೊಡ್ತಿರೋರಿಗೆ ಇನ್ನೂ ಫೆಸಿಲಿಟೀಸ್ ಇದೆಯೋ ಅನ್ನೋ ಕುತೂಹಲ ಇದೆ. ಇನ್ನೂ ಇದಾವ ಅಂದ್ರೆ ಫೆಸಿಲಿಟೀಸ್ ಅಂದ್ರೆ ಸೆಕೆಂಡ್ ಸೆಟ್ ಯೂನಿಫಾರ್ಮ್ ಅಂತ ಕೊಡ್ತಿದ್ದಾರೆ. ಅದು ಬೇರೆ ಇದೆ. ಫಸ್ಟ್ ಸೆಟ್ ನಾವು ಅಂದ್ರೆ ಅವರೇ ಕೊಡ್ತಾರೆ ಬಟ್ಟೆ. ನಮ್ಮ ಮಕ್ಕಳಿಗೆ ಫೆಸಿಲಿಟಿ ಸ್ಟೇಟ್ ಒಂದೇನೆ, ಬ್ಲೂ ಲೈಟ್ ಬ್ಲೂ ಮತ್ತೆ ಡಾರ್ಕ್ ಬ್ಲೂ ಎರಡು. ಒಂದು ಟಾಪ್ ಬಂದ್ಬಿಟ್ಟು ಲೈಟ್ ಬ್ಲೂ ಮತ್ತೆ ಇದು ಒಂದು ಬಾಟಮ್ ಬಂದ್ಬಿಟ್ಟು ಫುಲ್ ಡಾರ್ಕ್ ಬ್ಲೂ. ಅದನ್ನ ಬಟ್ಟೆ ಕೊಟ್ಬಿಡ್ತಾರೆ ಅವರು. ಆದ್ರೆ ಸೆಕೆಂಡ್ ಸೆಟ್ ಯೂನಿಫಾರ್ಮ್ಗೆ ದುಡ್ಡು ಹಾಕ್ಬಿಡ್ತಾರೆ. ನಮ್ಗೆ ಇಷ್ಟ ಆಗಲ್ಲ. ನಮಗೆ ಯಾವ್ದು ಬೇಕೋ ಮಕ್ಕಳಿಗೆ, ನಮ್ಗೆ ಯಾವ್ದು ಬೇಕು ಅಂತ ಅನ್ಸತ್ತೋ ಅಂತ ಬಟ್ಟೆನ ನಾವು ನೋಡ್ಬಿಟ್ಟು ಏನ್ ಮಾಡ್ಬೋದು, ಆ ಯೂನಿಫಾರ್ಮ್ ತರಿಸ್ಬೋದು. ಸರಿ. ಅಂದ್ರೆ ಅವ್ರಿಗೆ ಒಂದಂದ್ರೆ ಇನ್ನೊಂದ್ ಸೆಟ್ ಆರ್ಡಿನೇಟ್ ಶೂಸ್ ಕೂಡ ಹಾಗೆ ಮಾಡ್ತಾರೆ. ಶೂಸು ಇಲ್ಲ, ಶೂಸ್ ಒಂದೇ. ಶೂಸ್ ಬ್ಯಾಗ್ಸ್ ಕೂಡ ಒಳ್ಳಬಹುದು. ಆ ಬ್ಯಾಗ್ಸ್ ಇವರಿಗೆ SC/ST ಮಕ್ಕಳಿಗೆ ಮಾತ್ರ ಬ್ಯಾಗ್ಸ್ ಪ್ರತಿಯೊಂದು ಇದೆ. ಇದಾದ್ರೆ ಎಕ್ಸ್ಟ್ರಾ ಈಗ ನಾವು ದಾನಿಗಳಿಂದ ಬೇಕಾದ್ರೆ ಅಕ್ಕಪಕ್ಕದಲ್ಲಿ ನಮ್ಮಲ್ಲಿದ್ರೆ ಮತ್ತೆ ನಮ್ಗೆ ಮಕ್ಕಳಿಗೆ ವರ್ಷಕ್ಕೊಂದ್ಸಾರಿ ಇರುತ್ತೆ, ಏನು ಸೈನ್ಸ್ ಮಾಡುವಂಥದ್ದು ಇರುತ್ತೆ. ಮಕ್ಕಳಿಂದಲೇ ಮಾಡಿಸಿ ಸೈನ್ಸ್ ಮಾಡಲು ಮಕ್ಕಳಿಗೆ ನಾವು ಇಂಟ್ರೆಸ್ಟ್ ಇದ್ದು ನಾವು ಸ್ವಲ್ಪ ಅದರಲ್ಲಿ ಭಾಗಿಯಾದ್ರೆ ಒಂದು ಸೈನ್ಸ್ ಮಾಡೋದನ್ನ ಮಾಡಿಸಿ ಅದನ್ನ ಪ್ರದರ್ಶನಕ್ಕೆ ಇಡ್ಬೋದು. ಮತ್ತೆ ಅದರಿಂದ ಅದಕ್ಕೂ ಕೂಡ ದುಡ್ಡು ಬರುತ್ತೆ ಆ ಮಕ್ಕಳಿಗೆ. ಎಕೋ ಕ್ಲಬ್ ಅಂತ ಹೇಳಿ ಮಾಡಿದ್ದಾರೆ. ಎಕೋ ಕ್ಲಬ್ ಅಂದ್ರೆ ಸೈನ್ಸ್ ವಿಜ್ಞಾನದ ಬಗ್ಗೆ ಎಲ್ಲ, ಪರಿಸರದ ಬಗ್ಗೆ ಎಲ್ಲ ಮಕ್ಕಳಿಗೆ ಅದ್ರ ಬಗ್ಗೆ ತಿಳುವಳಿಕೆ, ಅದ್ರ ಬಗ್ಗೆ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಸಿಕ್ಕದ ಎಕ್ಸಿಬಿಷನ್ ತರ ಎಲ್ಲ ಮಾಡಿ ಅದು ಎಕೋ ಕ್ಲಬ್ ಅಂದ್ರೆ ಇವಾಗ ಬೇರೆ ಶಾಲೆಗೆ ಇಂಟರ್ ಸ್ಕೂಲ್ ಬೇರೆ ಕಡೆ ತಗೊಂಡೋಗೋದ್ರಿಂದ ಭಾಗವಹಿಸೋದು. ಅದ್ರಲ್ಲಿ ಏನಾದ್ರು ಮಕ್ಕಳು ಚೆನ್ನಾಗಿ ಮಾಡಿದ್ರು ಸೈನ್ಸ್ ಬಂತು ಅಂತಂದ್ರೆ ಅವಾಗ ಮಕ್ಕಳಿಗೆ ಅದು ಬೆನಿಫಿಟ್ ಬರುತ್ತೆ. ಅಂದ್ರೆ ಯಾವ ರೀತಿಯಲ್ಲೂ ವೀಕ್ಷಕರೇ ಸರ್ಕಾರಿ ಶಿಕ್ಷಣ ಯಾವ ರೀತಿಯಲ್ಲೂ ಹಿಂದುಳಿದಿಲ್ಲ. ಆಕ್ಚುಲಿ ಯಾವ ಪ್ರೈವೇಟ್ ಸ್ಕೂಲ್ಸ್ ಇಷ್ಟೆಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಖಂಡಿತವಾಗಲ್ಲ. ಆಕ್ಚುಲಿ ವಿ ಆರ್ ಪ್ರೌಡ್.
ನನಗೆ ಐ ಆಮ್ ಫೀಲಿಂಗ್ ರಿಯಲಿ ಪ್ರೌಡ್. ಇಷ್ಟೆಲ್ಲ ನಮ್ಮ ಗೌರ್ಮೆಂಟ್ ಕೊಡ್ತಿದೆ ಅಂತಂದ್ರೆ ಓಕೆ. ಈಗ ಇಷ್ಟೆಲ್ಲ ಫೆಸಿಲಿಟೀಸ್ ಗೌರ್ಮೆಂಟ್ ಕೊಡ್ತಿರುವಾಗ ಮಕ್ಕಳು ಹೇಗೆ ಸ್ಪಂದಿಸ್ತಾರೆ, ಇದು ಬಹಳ ಮುಖ್ಯ. ಇಷ್ಟೆಲ್ಲ ಕೊಡ್ತಿರುವಾಗ ಅವ್ರು ಹೇಗೆ ಸ್ಪಂದಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಹೇಗೆ ಸ್ಪಂದಿಸ್ತಾರೆ ಮಕ್ಕಳು? ಅದು ನನ್ನ ಮಾತು ಹೇಳ್ತೀನಿ. ಏನಾಗುತ್ತೆ ಅಂದ್ರೆ ಈ ಫ್ರೀಯಾಗಿ ಕೊಟ್ಟಷ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲೆ ಕಮ್ಮಿ. ನಿಜ, ನಾನು ಅನ್ಕೊಳ್ಳೋದು ಈಗ ನಾನು ನಮ್ಮ ಮನೆಗಳಲ್ಲಿ ನಾವು ಓದಿರೋದು ಸರ್ಕಾರಿ ಶಾಲೆಗಳಲ್ಲಿ, ನಾವೇನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಲ್ಲ ಆಯ್ತಾ. ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಆದ್ರೆ ಅವಾಗ ಫ್ರೀಯಾಗಿ ಏನು ಬುಕ್ಸ್ ಕೊಡ್ತಿರ್ಲಿಲ್ಲ, ಎಲ್ಲ ಕೊಂಡ್ಕೊಳ್ತಾ ಇದ್ವಿ ನಾವು. ಸೆಕೆಂಡ್ ಯಾರು ಇವಾಗ ಹೋದ ವರ್ಷ ಯಾರು ಓದಿರ್ತಾರೆ ಅವ್ರ ಮನೆಯಲ್ಲಿ ಕಾಯ್ಕೊತಾ ಇದ್ವಿ. ಅವ್ರು ಪಾಸ್ ಆದ್ರು ಅಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ, ಕಾಯ್ಕೊಂಡಿರ್ತಾ ಇದ್ವಿ. ಆ ಪುಸ್ತಕ ನಾವು ನೀಟಾಗಿ ಇಟ್ಕೊಂಡಿದ್ದ ಅಂತಂದ್ರೆ ಅರ್ಧ ಬೆಲೆಗೆ ನಾವು ಪುಸ್ತಕ ಹೌದಾ ತಗೊಂಡ್ ಬರ್ತಾ ಇದ್ವಿ. ಎಷ್ಟು ಬೆಲೆ ಕೊಡ್ತಿದ್ವಿ ಆ ಪುಸ್ತಕಕ್ಕೆ ಅಂತಂದ್ರೆ ಏನು ಒಂಚೂರು ಏನೋ ಆಗ್ಬಾರ್ದು, ಅರಿಬಾರ್ದು, ಅಷ್ಟು ನೀಟಾಗಿ ಇಟ್ಕೊತಾ ಇದ್ವಿ. ಯಾಕೆ ಅಂತಂದ್ರೆ ನೀಟಾಗಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾವು ಸೇಲ್ ಮಾಡೋದು ಅಂತ ಗೊತ್ತಿದ್ವಿ. ಏನಾಗ್ತಿದೆ ಅಂತಂದ್ರೆ ಈ ಬುಕ್ಸ್ ಕೊಡೋದ್ರಿಂದ ಬೆಲೆ ಇಲ್ಲ. ಮಕ್ಕಳು ಪೇರೆಂಟ್ಸ್ಗೂ ಅಷ್ಟೇ ನಾವು ಹೇಳ್ತೀವಿ. ಇವಾಗ ಈ ಸರ್ತಿ ನಾನು ಹೇಳ್ಬಿಟ್ಟಿದೀನಿ, ಬೈಕೊಂಡ್ರು ಪರವಾಗಿಲ್ಲ, ನಾನು ಹೇಳ್ಬಿಟ್ಟಿದೀನಿ ಮಕ್ಕಳಿಗೆ, ನೋಡ್ರಪ್ಪ ನೆಕ್ಸ್ಟ್ ಬರ್ತಿರಲ್ಲ ಆವಾಗ 20 ರೂಪಾಯಿ ತಂದ್ಬಿಡಿ, ತಂದು ನಮ್ಮ ಕೈ ಕೊಟ್ಬಿಟ್ರೆ ಪುಸ್ತಕ ಕೊಡ್ತೀವಿ ಅಂತ. ಯಾತಕ್ಕೆ ಯಾವ ಉದ್ದೇಶದಿಂದ ಹೇಳಿದೀನಿ ಅಂತಂದ್ರೆ ಅದರಲ್ಲೇ ನನಗೆ ಬೈಂಡ್ ಹಾಕ್ಸಿ ಕೊಡೋಣ ಅಂತ. ಆ ದುಡ್ಡಲ್ಲೇ ಅವ್ರಿಲ್ಲ ಅಂತಂದ್ರೆ ಅವ್ರು ಮಾಡೋದಿಲ್ಲ, ಹಾಳಾಗುತ್ತೆ. 2 ತಿಂಗಳು 3 ತಿಂಗಳಿಗೆ ಹಾಳು ಮಾಡುತ್ತೆ. ಅದೇನೇ ಗೊತ್ತಾ, ಒಂದು ಪುಸ್ತಕ ಅಷ್ಟೇ ಕೊಡೋದು. ನೆಕ್ಸ್ಟ್ 2ನೇ ಸೆಮಿಸ್ಟರ್ ಬೇರೆ ಪುಸ್ತಕ ಕೊಡ್ತೀವಿ. ಕನ್ನಡ, ಇಂಗ್ಲಿಷು ಮತ್ತೆ ಹಿಂದಿ ಮಾತ್ರ ಒಂದೇ ಪುಸ್ತಕ ಇರುತ್ತೆ. ಈ ಬೇರೆ ಒಂದೊಂದೇ ಕೊಡೋದು ನಾವು, ಭಾಗ 1 ಅಂತಿರುತ್ತೆ. ಆ ಒಂದೊಂದು ಪುಸ್ತಕನ 6 ತಿಂಗಳು ಇಟ್ಕೊಳಕ್ ಆಗಿಲ್ಲ ಅಂತಂದ್ರೆ ಮನೆಗಳಲ್ಲೂ ಅದ್ರ ಕಡೆ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ. ಯಾಕೆ ಅಂತಂದ್ರೆ ಉಚಿತವಾಗಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಿರುವಾಗ ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಅದಕ್ಕೆ ಖಂಡಿತವಾಗ್ಲೂ ಒಂದು ಅದ್ರದ್ದು ಬೆಲೆ ಏನು, ಅದು ಎಷ್ಟು ವ್ಯಾಲ್ಯೂಬಲ್ ಅನ್ನೋದನ್ನ ಖಂಡಿತವಾಗ್ಲೂ ಒಂದು ತಿಳಿಸ್ಕೊಡೋ ಒಂದು ಪ್ರೋಗ್ರಾಮ್ ಸಹ ಸರ್ಕಾರ ಮಾಡಬೇಕು ಖಂಡಿತ. ಈಗ ನಾವು ನನ್ನ ಪ್ರಕಾರ ಹೇಳ್ತಿರೋದು ಮಕ್ಕಳಿಗಷ್ಟೇ ಅಲ್ಲ, ಪೋಷಕರು ಕೂಡ ಅದನ್ನ ಅವರು ಕೂಡ ಮಕ್ಕಳಿಗೆ ತಿಳಿ ಹೇಳುವಂಥದ್ದು. ಈಗ ಶಾಲಾ ಶಿಕ್ಷಕರು, ನೀವು ಶಿಕ್ಷಕರು ಬೇಡ, ಮಾರ್ಗದರ್ಶಕರು ಅಂತ ಅದೇ ವರ್ಡ್ ಯೂಸ್ ಮಾಡ್ತೀನಿ. ಶಾಲಾ ಮಾರ್ಗದರ್ಶಕರು ಖಂಡಿತವಾಗ್ಲೂ ಹೇಳ್ತಾರೆ. ಯಾಕಂದ್ರೆ ನಾವು ಸ್ಕೂಲ್ಗೆ ಹೋಗುವಾಗಿಂದ ನಾವು ಕೇಳ್ಪಟ್ಟಿದ್ದೇವೆ, ಹೇಳ್ತಾನೆ ಇರ್ತಾರೆ, ಯಾರು ಹೇಳ್ತಾನೆ ಇರೋಂಥದ್ದಲ್ಲ. ಆದ್ರೆ ಪೋಷಕರ ಪಾತ್ರ ಇಲ್ಲಿ ತುಂಬಾ ಮುಖ್ಯವಾದದ್ದು. ಅವರಿಗೆ ಒಂದು ಟ್ರೈನಿಂಗ್ ಮಾಡ್ಬೇಕಾಗುವುದು ಅಂತ ನನಗೆ ಅನಿಸ್ತದೆ. ನಾವು ಅದನ್ನೇ ಹೇಳ್ತೀವಿ, ಟ್ರೈನಿಂಗ್ ಹೋದಾಗ ಕೂಡ ಅದನ್ನೇ ಹೇಳ್ತೀವಿ. ಸರ್ ನಮ್ಮನ್ನೆಲ್ಲ ಕಸಿ ಹೇಳೋದು ಬೇಡ, ಪೇರೆಂಟ್ಸ್ ಕಸಿ ಹೇಳ್ಬಿಡ್ರಿ ಅಂತಾನೆ ಹೇಳ್ತೀವಿ ನಾವು. ಖಂಡಿತ. ಈಗ ಅವ್ರಿಗೆ ಮೊದಲು ತಿಳುವಳಿಕೆ ಬರಬೇಕು. ಈಗ ಸರ್ಕಾರಿ ಶಾಲೆಗಳಿಗೆ ಬರುವಂತ ಮಕ್ಕಳು ಸಾಮಾನ್ಯವಾಗಿ ಸ್ವಲ್ಪ ಹಿಂದುಳಿದ ಬರ್ತಾರೆ. ಸೊ ಅವರ ಪೋಷಕರಿಗೆ ಅಷ್ಟು ನಾಲೆಡ್ಜ್ ಇರಲ್ಲ, ತಿಳುವಳಿಕೆ ಇರೋದಿಲ್ಲ. ಸೊ ಅವರಿಗೆ ಒಂದು ತಿಳುವಳಿಕೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೆ ಒಳ್ಳೇದು ಅಂತ. ಆಗ ಎಲ್ಲೋ ಒಂದ್ ಕಡೆ ಇದು ಇಂಪ್ರೂವ್ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇವಾಗ ಬುಕ್ಸ್ ಕೂಡ ಅಷ್ಟೇ, ಈ ನೋಟ್ ಬುಕ್ಸ್ ಕೂಡ ಅಷ್ಟೇ ನೋಡಿ. ಮಾರುತಿ ದೇವಸ್ಥಾನ ಟ್ರಸ್ಟ್ ಅವ್ರು ಬರ್ತಾರೆ ವರ್ಷಕ್ಕೊಂದ್ಸರಿ. ಅವ್ರು ಬಂದು 4 ಪುಸ್ತಕ 5 ಪುಸ್ತಕ ಕೊಟ್ಬಿಟ್ಟು ಹೋಗ್ತಾರೆ. ಸರಿ, ಬರ್ಕೊಳಕ್ಕೂ ಮಕ್ಕಳಿಗೆ ನೋಟ್ಸ್ ಕೂಡ ತರಿಸ್ಕೊಳಕ್ ಓದಿರಲ್ಲ. ನೋಟ್ ಬುಕ್ಸ್ ಕೂಡ ಕೊಟ್ಬಿಟ್ಟು ಹೋಗ್ತಾರೆ. ಪೆನ್ ಕೂಡ ಕೊಡ್ತಾರ. ಪೆನ್ನು ಇಲ್ಲ ಅಷ್ಟೇನೆ, ಪೆನ್ನು ಏನು ನಾವೇ ಕೊಟ್ಬಿಡ್ತೀವಿ. ನಾವು ಏನಾದ್ರು ಹಿಂಗೆ ಬಂದಿರ್ತಲ್ಲ, ಪೆನ್ಸಿಲು ಇತ್ಯಾದಿ ಎಲ್ಲ. ಆಮೇಲೆ ನಾವು ಹಾಳೆ ಕೂಡ ಮಕ್ಕಳಿಗೆ ಈ ಎಕ್ಸಾಮ್ಗೆಲ್ಲ ಹಾಳೆ ಕೂಡ ನಾವ್ ಹೇಳಲ್ಲ ಮಕ್ಕಳಿಗೆ ತಗೊಂಡ್ಬಂದ್ರಿ, ನಾವೇ ಕೊಟ್ಬಿಡ್ತೀವಿ. ಯಾಕೆ ಅಂತಂದ್ರೆ ಅವ್ರು ತಂದ್ರೆ ಜಾತಿಗೆ ಬಂದಿರ್ತಾರೆ. ಒಂದು ಉದ್ದ ಇರುತ್ತೆ, ಒಂದು ತುಂಡ ಇರುತ್ತೆ. ಆಮೇಲೆ ನಾವೇ ಕೊಟ್ಬಿಡ್ತೀವಿ. ಅದಕ್ಕೆ 1 ರೂಪಾಯಿ ಕಲೆಕ್ಟ್ ಮಾಡಲ್ಲ ನಾವು, ನಾವೇ ಕೊಟ್ಬಿಡ್ತೀವಿ. ಯಾಕಂದ್ರೆ ಸುಮ್ಮನೆ ಯಾಕೆ ಅದು ಇಷ್ಟೆಲ್ಲ ಮಾಡಿದ್ಮೇಲೆ ಆ ಮಕ್ಕಳದ್ದು ಒಂದೇ ಕೆಲಸ ಓದೋದು ಅಷ್ಟೇ. ಬೇರೆ ಏನು ತಲೆನೋವುಗಳಿಲ್ಲ, ಮನೆಯಿಂದಲೂ ಏನೂ ಇಲ್ಲ. ಎಲ್ಲ ಸ್ಕೂಲಲ್ಲಿ ನೋಡ್ಕೊಳ್ತಾರೆ, ಬೆಳಗ್ಗೆ ಹಾಲು ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಮಧ್ಯಾಹ್ನ ನೀರು ಸಹ ಪಾಪ ಮಕ್ಕಳು ಹೊರಗಡೆಯಿಂದ ತರ್ತಾರೆ, ಚಿಕ್ಕ ಬಾಟಲ್ ತಂದಿರ್ತಾರೆ, ಖಾಲಿ ಆಗಿರುತ್ತೆ ಅಂದ್ಬಿಟ್ಟು ನಾವು ನೀರು ಕೂಡ ತುಂಬಿಸಿಟ್ಟಿರ್ತೀವಿ. ನೀರು ಪಾಪ ಈ ಬೇಸಿಗೆ ಬೇಕೇ ಬೇಕು. ಕಾವೇರಿ ನೀರು ನಮ್ಮ ಅಡುಗೆಯವರು ಪಾಪ ಹೇಳಿ ಅವರು ಪಾಪ ತಗೊಂಡ್ಬಂದ್ಬಿಟ್ಟು 4-5 ನೀರು ಕೂಡ ತುಂಬಿಸಿಟ್ಟಿರ್ತಾರೆ. ಅದು ನಿಮ್ಮ ಕಾಳಜಿ. ಹೊರಗಡೆ ಪಾಪ
ಹೋಗ್ತವೆ ಮಕ್ಕಳು ಅಲ್ಲಿ ಇಲ್ಲಿ ಅದೇ ಹೋಗ್ತವೆ ನೀರಿಗೋಸ್ಕರ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಅಲ್ಲೇನೆ. ಆಮೇಲೆ ಟಾಯ್ಲೆಟ್ಸ್ ಪ್ರತಿಯೊಂದು ಎಲ್ಲ ಇದೆ, ಯಾವುದು ಇಲ್ಲ ಅಂತ ಅನ್ನಂಗಿಲ್ಲ, ಎಲ್ಲ ಇದೆ. ಹೆಣ್ಮಕ್ಳೆ ಬೇರೆ ಗಂಡ್ಮಕ್ಳೆ ಬೇರೆ ಟಾಯ್ಲೆಟ್ಸ್ ಇದೆ. ಒಂದು 2,000-3,000 ಮಾಡ್ತಾರೆ. ಅದ್ರಲ್ಲಿ ಇವಾಗ ಅವ್ರಿಗೆ ಕೊಟ್ಟು ನಾವು ಮಾಡಿಸ್ಬೇಕು ಅಷ್ಟೇ, ಬೇರೆ ಯಾರಾದ್ರೂ ಕರ್ಸಿ ಅದನ್ನ ಯಾವ ಕೊರತೆನೂ ಇಲ್ಲ, ಯಾವ ಕೊರತೆನೂ ಓದೋದೊಂದೇ ಇರೋದು ದೊಡ್ಡ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್ ಅಂತೀರಾ? ಅಲ್ಲ ಮಕ್ಕಳಿಗೆ ಅದೇ ಇಷ್ಟೆಲ್ಲ ಆ ಮಕ್ಳಿಗೆ ಏನೋ ಒಂದು ನಾವು ಎಜುಕೇಟ್ ಮಾಡ್ಬೇಕಾಗುತ್ತೆ, ಅವೇರ್ನೆಸ್ ಬೇಕಾಗುತ್ತೆ. ಈಗ ಫ್ರೀಯಾಗಿ ಸಿಗ್ತಿದೆ ಅನ್ನೋದು ಪುಷ್ಪ ಅವ್ರು ಹೇಳ್ದಂಗೆ ಫ್ರೀಯಾಗಿ ಸಿಗ್ತಿದೆ ಅನ್ನೋ ಎಲ್ಲೊಂದ್ ಕಡೆ ಉದಾಸೀನ ಮನೋಭಾವ ಸಿಗುತ್ತೆ, ಮನೋಭಾವ ಬರುತ್ತೆ. ಆದ್ರೆ ಅದ್ರ ಬೆಲೆ, ಅದ್ರ ಕಷ್ಟಪಟ್ಟು ನಾವು ನೋಡಿದಾಗ ಎಷ್ಟು ಅದರಿಂದ ಕಷ್ಟ ಇರುತ್ತೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಮಕ್ಕಳಿಗೆ ಅಷ್ಟೇ ಅಲ್ಲ, ಪೋಷಕರಿಗೂ ಕೂಡ ತಿಳಿಸ್ಕೊಡ್ಬೇಕು. ಪೋಷಕರಷ್ಟೇ ಅಲ್ಲ, ಈಗ ನನಗೆ ಅನ್ನಿಸ್ತಿದೆ ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ನಾನು ಕೂಡ ಅಥವಾ ಮಾರ್ಗದರ್ಶಕರು ಆಲ್ರೆಡಿ ಮಾಡ್ತಿದ್ದಾರೆ. ನಾವು ಸರ್ಕಾರಿ ಶಿಕ್ಷಕರಾಗಿ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೋಬಾರ್ದು ವೀಕ್ಷಕರೇ. ಪ್ರತಿಯೊಬ್ಬರು ಈ ಕಾರ್ಯಕ್ರಮ ನೋಡಿದ್ಮೇಲೆ ಖಂಡಿತವಾಗ್ಲೂ ನೀವು ಯಾರೇ ನೋಡ್ತಿದ್ರೋ ಪ್ರತಿಯೊಬ್ಬರು ನೀವು ಒಂದು ಇನಿಷಿಯೇಟಿವ್ ತಗೊಂಡು ನಿಮ್ಮ ಸುತ್ತಮುತ್ತ ಯಾರೆಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗ್ತಿದ್ದಾರೋ, ನಾನಂತ ಈ ಮುಂದೆ ಮಾಡ್ತೀನಿ, ಪ್ರತಿಯೊಬ್ಬ ಹುಡುಗಾಗಲಿ ಹುಡುಗಿಯಾಗ್ಬೋದು ಪ್ರತಿಯೊಂದು ಮಗುಗೂ ನೋಡಪ್ಪ ಇದು ಈ ರೀತಿ ಬರ್ತಿದೆ, ನೀವು ಇದನ್ನ ವೇಸ್ಟ್ ಮಾಡಬಾರ್ದು, ಯುಟಿಲೈಸ್ ಮಾಡ್ಕೋಬೇಕಾಗಿ ಅಂತ ಇವತ್ತಿಂದ ಖಂಡಿತವಾಗ್ಲೂ ನಾನಂತೂ ಮಾಡ್ತೀನಿ. ನನ್ನ ವೀಕ್ಷಕರಿಗೂ ನಾನು ಕೋರಿಕೆ ಮಾಡ್ಕೊಳ್ತಿದ್ದೀನಿ, ನೀವು ಕೂಡ ಇನ್ನು ಮುಂದೆ ಈ ಎಲ್ಲ ಫೆಸಿಲಿಟೀಸ್ನ ರೈಟ್ ವೇಲಿ ಯೂಸ್ ಮಾಡಲಿಕ್ಕೆ ಮಕ್ಕಳಿಗೆ ದಯವಿಟ್ಟು ಒಂದು ಗೈಡ್ ಮಾಡಿದ್ರೆ ಖಂಡಿತ ಒಂದು 10 ಜನಕ್ಕೆ ಮಾಡಿದ್ರೆ ಎಲ್ಲೋ ಒಂದು ಇಬ್ಬರಿಗೆ ಅದು ತಲುಪಬಹುದು. ಹೌದು, ಹಾಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಓಕೆ, ಇದಿಷ್ಟು ಫೆಸಿಲಿಟೀಸ್ ಬಗ್ಗೆ ಆಯಿತು. ಇನ್ನು ಟೀಚರ್ಸ್ಗಳು ಕೂಡ ಟ್ರೈನಿಂಗ್ ಕೊಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ನಾನು ನೋಡಿದ್ದೀನಿ ಕೂಡ. ಹಾಗಾಗಿ ಯಾವೆಲ್ಲ ರೀತಿಯಾದ ಟ್ರೈನಿಂಗ್ಸ್ ಮಾಡಲಾಗುತ್ತೆ? ಈಗ ಟೀಚರ್ಸ್ ಅಂದರೆ ಈಗ ನಮಗೆ ಫಸ್ಟ್ ನಮಗೆ ಟಿ ಸಿ ಎಚ್ ಎಲ್ಲ ಮಾಡ್ಕೊಂಡು ಬಂದಿದ್ದು. ಓಲ್ಡ್ ಸಿಲೆಬಸ್ ನಮ್ಮದು ಸಿಲೆಬಸ್ ಅವಾಗ ಚೇಂಜ್ ಇತ್ತು, ಹಾಗಾಗಿ ನಾವು ಅದ್ರ ಪ್ರಕಾರ ಬಂದಿದ್ದು ಆ ಥರ ಪಾಠ ಮಾಡಿದ್ದು. ಈಗ ನಾವು ಬಂದರೆ ಅಟ್ ಪ್ರೆಸೆಂಟ್ ಈಗ ಅಂದರೆ ಅನೇಕ ತರಬೇತಿಗಳೆಲ್ಲ ಬಂದಿದೆ. ಅದೇ ಸರ್ವಶಿಕ್ಷಾ ಅಭಿಯಾನ ಬಂದಮೇಲೆ SSC ಬಂದಮೇಲೆ ಮೊದಲನೇದಾಗಿ ಚೈತನ್ಯ ಟ್ರೈನಿಂಗ್ ಅಂತ ಕೊಟ್ಟರು. ಅದೆಲ್ಲ ಭಾಷಾವಾರು ಕೊಟ್ಟರು, ಮತ್ತು ಕೋರ್ಸ್ ಸಬ್ಜೆಕ್ಟ್ ಮೇಲೆ ಕನ್ನಡ, ಗಣಿತ, ವಿಜ್ಞಾನ ಎಲ್ಲ ವಿಷಯದಲ್ಲಿ ಕೊಟ್ಟರು. ಅದು ತುಂಬ ಚೆನ್ನಾಗಿತ್ತು. ಅದನ್ನು ನಮಗಂದ್ರೆ ಆ ಪದ್ಧತಿಯಲ್ಲಿ ನಮ್ಮ ಮಕ್ಕಳಿಗೆ ಪಾಠ ಮಾಡಬೇಕು ಅಂತೇಳಿ ಮಾಡ್ತೀವಿ. ಆನಂತರ ಈಗ ಅದೇ ಪದ್ಧತಿಯಲ್ಲಿ ಇದಾಗ್ತಾ ಇತ್ತು. ನೆಕ್ಸ್ಟ್ ನಾವು ಇದು ಯಾವುದು ನಮಗೆ ವಿಷಯವಾದ ಇಂಗ್ಲೀಷಲ್ಲಿ ಮತ್ತು ಬೇರೆ ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯ ತರಬೇತಿಗಳು ಕೊಡ್ತಾ ಇದ್ದಾರೆ. ಮತ್ತು ಈಗ ಹೊಸದಾಗಿ 2 ವರ್ಷದಿಂದ ಗುರುಚೇತನ ತರಬೇತಿ ಅಂತ ಬರ್ತಾ ಇದೆ, TTMS ಅಂತೇಳಿ ಹಲವಾರು ಟ್ರೈನಿಂಗ್ಸ್ ಇದೆ. ಈಗ ಶಿಕ್ಷಕರಿಗೆ ವರ್ಷಕ್ಕೆ 10 ದಿನ ಟ್ರೈನಿಂಗ್ ಆಗಬೇಕು. ವರ್ಷದಲ್ಲಿ 10 ದಿನ ತರಬೇತಿ ಶಿಕ್ಷಕರಿಗೆ ಕೊಡಬೇಕು. ಇದೆಲ್ಲ ನಮಗೆ ಡೈಸ್ ಇದೆ, ಕ್ಲಸ್ಟರ್ ಸಮಾಲೋಚನಾ ಸಭೆಗಳೆಲ್ಲ ಮಾಡ್ತಾರೆ. ಸಮೂಹ ಅಂದ್ರೆ ಇದು ನಿಮ್ಮ ಶಾಲೆಯಲ್ಲೇ ನಡೆಯೋಲ್ಲ? ಇಲ್ಲ, ಸಮೂಹ ಸಂಪನ್ಮೂಲ ಕೇಂದ್ರ ಡಯಟ್ ಹೌದು, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಇವರು ಈ ಇಲಾಖೆಯವರು ಈ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಯಾವುದು ಸಮೂಹ ಸಂಪನ್ಮೂಲ ಕೇಂದ್ರ. ಸಮೂಹ ಸಂಪನ್ಮೂಲ ಕೇಂದ್ರ ಈ ಇಲಾಖೆಯವರು ಎಲ್ಲರಿಗೂ ಟ್ರೈನಿಂಗ್ ಮಾಡ್ತಾರೆ. ಮಾಡ್ತಾರೆ ಇವರು ರಿಸೋರ್ಸ್ ಪರ್ಸನ್ಸ್ ಕರೆಸ್ತಾರೆ. ಕರೆಸ್ಬಿಟ್ಟು ಅದರಲ್ಲಿ ಇದಾಗಿರ್ತಾರಲ್ಲ, ಪರಿಣಿತರಾಗಿರ್ತಾರಲ್ಲ ಅಂತವನ್ನ ಕರೆಸಿ ಅವ್ರ ಮುಖಾಂತರ ನಮಗೆ ಟ್ರೈನಿಂಗ್ಗಳನ್ನ ಕೊಡ್ತಾರೆ. ನಾ ಹೇಳಿದೆ ಮೊದಲೇ, ನಾವು ಶಿಕ್ಷಕರು ಮಾತ್ರ ಅಲ್ಲ, ಮಾರ್ಗದರ್ಶಕರು ಅಂತ ಹೇಳಿ ಜೊತೆಗೆ ಇನ್ನೊಂದು ಹೇಳ್ತೀನಿ, ನಾವೆಲ್ಲವನ್ನ ಕಲ್ತಿರ್ಬೇಕು. ಎಲ್ಲವನ್ನ ಅಂತಂದ್ರೆ ಚಿತ್ರಾನು ಬರೆಯೋದು ಗೊತ್ತಿರ್ಬೇಕು ನಮ್ಗೆ, ಹಾಡು ಹೇಳೋದು ಗೊತ್ತಿರ್ಬೇಕು ನಮ್ಗೆ, ಡ್ಯಾನ್ಸ್ ಮಾಡೋದು ಗೊತ್ತಿರ್ಬೇಕು, ಆಯ್ತಾ, ನಾಟಕ ಮಾಡೋದು ಗೊತ್ತಿರ್ಬೇಕು. ಪ್ರತಿಯೊಂದಕ್ಕೂ ನಮ್ಗೆ ಮಕ್ಕಳ ಹತ್ರ ಎಲ್ಲಾ ರೀತಿನೂ ನಾವು ಪ್ರದರ್ಶಿಸ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ನಮ್ಗೆ ಟೀಚರ್ಸ್ ಅಂತ ಇಲ್ಲ, ಕಮ್ಮಿ ಇದ್ದಾರೆ. ಈ ಸಂಗೀತಕ್ಕೆ ಮತ್ತೆ ನಮ್ಮದಿಲ್ಲ, ಅದು ಫೆಸಿಲಿಟಿ ಇಲ್ಲ. ಯಾರೋ ಒಂದು 1000-2 ಇರ್ಬೋದು ಕಲಾ ಇವರು ಏನು ಆರ್ಟ್ ಟೀಚರ್ಗಳು, ಮತ್ತೆ ಅಷ್ಟೇ ಎಲ್ಲಾ ಶಾಲೆಗಳಲ್ಲೂ ಇಲ್ಲ. ಹಾಗಾಗಿ ನಮ್ಗೇನೆ ಅದಕ್ಕೂ ಟ್ರೈನ್ ಮಾಡಿದ್ದಾರೆ. ನಮ್ಗೆ ರಂಗಕಲೆ ಅಂತ ಕೊಟ್ರು,
ಟ್ರೈನಿಂಗ್. ರಂಗಕಲೆ ಕೊಟ್ರು, ರಂಗಕಲೆಯಲ್ಲಿ ನಾಟಕಗಳನ್ನ ಪ್ರದರ್ಶನದ ಅಂದ್ರೆ ಯಾವ ರೀತಿ ಮಾಡ್ಬೇಕು, ಎಕ್ಸ್ಪ್ರೆಷನ್ಸ್ ಹೆಂಗ್ ಕೊಡ್ಬೇಕು ನೀವು ಮುಖದಲ್ಲಿ, ಅದನ್ನ ಮಕ್ಕಳಿಗೆ ಹೇಳ್ಕೊಡ್ರಿ. ಮಕ್ಕಳಿಗೆ ಆ ರೀತಿ ಅದು ಬರ್ಬೇಕು. ಆಮೇಲೆ ಚಿತ್ರದ್ದು ಅದನ್ನು ಕೊಟ್ರು. ಆಮೇಲೆ ಹಾಡು ಹೇಳೋದು, ಪ್ರತಿಯೊಂದು ನಮ್ಗೆ ಅದನ್ನು ಕೊಟ್ಬಿಟ್ಟಿದ್ದಾರೆ ಟ್ರೈನಿಂಗ್, ಎಲ್ಲ ಟ್ರೈನ್ ಮಾಡಿದ್ದಾರೆ. ಯಾಕೆಂದ್ರೆ ಸಂಗೀತ, ಡ್ರಾಯಿಂಗ್, ಹೌದು, ಆಮೇಲೆ ನಾಟಕ ಇಷ್ಟ. ಮತ್ತೆ SVPW ಗೊತ್ತು, ಯೋಗ ಶಿಕ್ಷಣ ಬಗ್ಗೆ, ಯೋಗ ಶಿಕ್ಷಣ ಅದನ್ನು ತರಬೇತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ SVPW ಅಂದ್ರೆ ನಮ್ಗೆ ಏನಾದ್ರೂ ಯೂಸ್ಫುಲ್ ಆಗುವಂತದ್ದು, ಸಾಮಾಜಿಕ ಉತ್ಪಾದನಾ ಉಪಯೋಗದ ಅದು ತರಬೇತಿ. ಅಂದ್ರೆ ಅದರಲ್ಲಿ ನಾನು ಮಕ್ಕಳಿಗೆಲ್ಲ ಮಾಡಿ ತೋರಿಸಿದ್ದೀನಿ ಆಲ್ರೆಡಿ. ಸರ್ಫ್ ಮಾಡೋದು, ಮತ್ತೆ ಮಾಡೋದು, ಇದನ್ನೆಲ್ಲಾನು ಡೊಮೆಸ್ಟಿಕ್ ಯೂಸ್ ಸರ್ಫ್ ಮಾಡೋದು, ಆಮೇಲೆ ಪಿನಾಯಿಲ್ ಅದೊಂದು ಇಷ್ಟನ್ನು ನಾನು ಮನೆ ಸ್ಕೂಲಲ್ಲಿ ಶಾಲೆಯಲ್ಲಿ ಮಾಡಿ ತೋರಿಸಿದ್ವಿ ಮಕ್ಕಳಿಗೆ. ನೀವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ನಿ. ಯಾಕಂದ್ರೆ ನಮಗೆ ನೀವು ನಿಮ್ಗೆ ಟ್ರೈನಿಂಗ್ ಅಲ್ಲಿ ಇದೆಲ್ಲ ಅದನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾಕಂದ್ರೆ ನಾಳೆ ದಿನ ಅವ್ನಿಗೆ ಏನು ಕೆಲಸನೇ ಸಿಕ್ಕಿಲ್ಲ, ಕೊನೆಯ ಪಕ್ಷ ಇದನ್ನಾದ್ರೂ ಮಾಡ್ಕೋಬೋದಲ್ವಾ, ಈ ಉದ್ದೇಶದಿಂದ. ಹೌದು, ಯಾವ್ದಾದ್ರು ಒಂದ್ರಲ್ಲಿ ಅವನು ಇದಾಗ್ಬೋದು, ಸಕ್ಸಸ್ ಆಗ್ಬೋದು, ಏನೋ ಒಂದು ಕಲ್ತ್ಕೊಂಡಿರ್ಲಿ. ಶಾಲೆನಲ್ಲಿ ಅಕಸ್ಮಾತ್ ಮನೇಲಿ ಅಕಸ್ಮಾತ್ ಅದನ್ನೆಲ್ಲ ಮಾಡೋದಕ್ಕೆ ಇದು ಕೊಡ್ಲಿಲ್ಲ ಅಂತಂದ್ರು ಬೇಡ, ಎಲ್ಲಾದ್ರೂ ಒಂದು ದೊಡ್ಡವನಾಗ್ಬೇಕಾದ್ರೆ ಅದನ್ನ ಜ್ಞಾಪಕ ಇಟ್ಕೊಂಡು ಇದು ಮಾಡ್ಕೋಬಹುದು, ಅದರಲ್ಲೇ ಅವ್ನು ಏನಾದ್ರು ಮಾಡ್ಕೋಬಹುದು, ಏನೋ ಒಂದು ಉದ್ದೇಶ. ಆ ಕಾರಣದಿಂದ ನಮ್ಗೆ ಅದನ್ನು ಟ್ರೈನ್ ಮಾಡಿದ್ದಾರೆ. ಅದನ್ನು ನನ್ನ ಮಕ್ಕಳಿಗೆಲ್ಲ ಮಾಡಿ ತೋರಿಸ್ಬಿಟ್ಟಿದ್ದೀನಿ.